ನಮಸ್ತೆ ಗೆಳೆಯರೆ, ನಾನು ನಿಮ್ಮ ಸುನಿಲ್ ಟಾಕ್ ವಿತ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬಜಾಜ್ ಕಂಪನಿಯವರು ಬಡವರ ಬಾದಾಮಿ ಎಂದು ಹೆಸರಾದಂತಹ NS200 ಬೈಕ್ನ ಲಾಂಚ್ ಮಾಡಿದ್ರು. ಅದೇ ರೀತಿ ಇವಾಗ NS400Z ಅನ್ನೋ ಬೈಕ್ನ ಲಾಂಚ್ ಮಾಡಿದ್ದಾರೆ. NS200 ಬೈಕ್ ತರನೇ ಬೈಕ್ ಮಾರ್ಕೆಟಿಂಗ್ ಅಲ್ಲಿ ಧೂಳು ಎಬ್ಸುತ್ತಾ ಈ ಬೈಕ್ ಕಾದ್ ನೋಡಬೇಕು. ಬಟ್ ಇವಾಗ ರಿವ್ಯೂ ಮಾಡಬೇಕು ಅಂತಂದ್ರೆ ಈ ಸದ್ಯದಲ್ಲಿ ಈ ಬೈಕ್ ಎಲ್ಲೂ ಸಿಗ್ತಾ ಇಲ್ಲ. ಸಿಕ್ಕ ಮೇಲೆ ಆದಷ್ಟು ಬೇಗ ಬೈಕ್ನ ರಿವ್ಯೂ ಮಾಡ್ತೀನಿ. ಅದೇನು ಸ್ಪೆಸಿಫಿಕೇಶನ್ ಏನೇನಿದೆ, ಅದರದ್ದು ಎಕ್ಸ್-ಶೋರೂಮ್ ಪ್ರೈಸ್ ಏನಿದೆ ಒಂದ್ಸಾರಿ ನೋಡ್ಕೊಂಬರೋಣ ಬನ್ನಿ. I know you're scared, you wanna hide away sometimes. I know you hurt from everyone telling you lies. I bet you just wanna lose your mind. I know you hurt, I know you hurt. ಇದು 173cc ಇಂಜಿನ್ ಆಗಿದ್ದು 39.4 bhp ಆಗಿರುತ್ತೆ. ಟಾಪ್ ಸ್ಪೀಡ್ ಬಂದ್ಬಿಟ್ಟು 154 ಕಿಲೋಮೀಟರ್ ಆಗಿರುತ್ತೆ. ರೈಡಿಂಗ್ ಮೋಡ್ಸ್ ಇದು 4 ಮೋಡ್ಸ್ ಹೊಂದಿರುತ್ತೆ. ರೋಡ್, ರೇಟ್, ಸ್ಪೋರ್ಟ್ ಅಂಡ್ ಆಫ್ ರೋಡ್ ಆಗಿರುತ್ತೆ. 6 ಗೇರ್ಸ್ ಹೊಂದಿರುತ್ತೆ. ಸಿಲಿಂಡರ್ ಬಂದ್ಬಿಟ್ಟು 1 ಸಿಲಿಂಡರ್ ಬೈಕ್ ಆಗಿರುತ್ತೆ. ಕೂಲಿಂಗ್ ಸಿಸ್ಟಮ್ ಬಂದ್ಬಿಟ್ಟು ಲಿಕ್ವಿಡ್ ಕೂಲ್ಡ್ ಆಗಿರುತ್ತೆ. ಕ್ಲಚ್ ಅಸಿಸ್ಟ್ ಅಂಡ್ ಸ್ಲಿಪ್ಪರ್ ಕ್ಲಚ್ ಹೊಂದಿರುತ್ತೆ. ಫ್ಯೂಲ್ ಡೆಲಿವರಿ ಸಿಸ್ಟಮ್ ಬಂದ್ಬಿಟ್ಟು ಫ್ಯೂಯಲ್ ಇಂಜೆಕ್ಷನ್ ಆಗಿರುತ್ತೆ. ಇದು ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ 12 ಲೀಟರ್ಸ್ ಆಗಿರುತ್ತೆ. ರಿಸರ್ವ್ ಫ್ಯೂಯಲ್ ಕೆಪಾಸಿಟಿ ಬಂದ್ಬಿಟ್ಟು 1.9 ಲೀಟರ್ಸ್ ಆಗಿರುತ್ತೆ. ಇದು BS6 ಆಗಿರುತ್ತೆ. ಫ್ರಂಟ್ ಸಸ್ಪೆನ್ಷನ್ ಬಂದ್ಬಿಟ್ಟು 43 mm ಅಪ್ಸೈಡ್ ಡೌನ್ ಫೋರ್ಕ್ ಆಗಿರುತ್ತೆ. ರಿಯರ್ ಸಸ್ಪೆನ್ಷನ್ ಬಂದ್ಬಿಟ್ಟು ಮೋನೋಶಾಕ್ ಸಸ್ಪೆನ್ಷನ್ ಆಗಿರುತ್ತೆ. ಇದು ಬ್ರೇಕಿಂಗ್ ಸಿಸ್ಟಮ್ ಡ್ಯುಯಲ್ ಚಾನಲ್ ABS ಆಗಿರುತ್ತೆ. ಫ್ರಂಟ್ ಬ್ರೇಕ್ ಮತ್ತು ರೇರ್ ಬ್ರೇಕ್ ಟೈಪ್ ಬಂದ್ಬಿಟ್ಟು ಡಿಸ್ಕ್ ಆಗಿರುತ್ತೆ. ಸೀಟ್ ಹೈಟ್ ಬಂದ್ಬಿಟ್ಟು 87 mm ಆಗಿರುತ್ತೆ. ಗ್ರೌಂಡ್ ಕ್ಲಿಯರೆನ್ಸ್ ಬಂದ್ಬಿಟ್ಟು 168 mm ಇರುತ್ತೆ. ಫ್ರಂಟ್ ಬ್ರೇಕ್ ಸೈಜ್ ಬಂದ್ಬಿಟ್ಟು 320 mm ಆಗಿರುತ್ತೆ. ರೇರ್ ಬ್ರೇಕ್ ಸೈಜ್ ಬಂದ್ಬಿಟ್ಟು 230 mm ಆಗಿರುತ್ತೆ. ರೇರ್ ಬ್ರೇಕ್ ಟೈಪ್ ಬಂದ್ಬಿಟ್ಟು ಡಿಸ್ಕ್ ಆಗಿರುತ್ತೆ. ವೀಲ್ ಟೈಪ್ ಬಂದ್ಬಿಟ್ಟು ಅಲೋ ವೀಲ್ ಆಗಿರುತ್ತೆ. ಫ್ರಂಟ್ ವೀಲ್ ಸೈಜ್ ಬಂದ್ಬಿಟ್ಟು 17 ಇಂಚು. ರೇರ್ ವೀಲ್ ಸೈಜ್ ಬಂದ್ಬಿಟ್ಟು 17 ಇಂಚ್ ಆಗಿರುತ್ತೆ. ಫ್ರಂಟ್ ಟೈರ್ ಸೈಜ್ ಬಂದ್ಬಿಟ್ಟು 110 ಸೆಕ್ಷನ್ ಟೈರ್ 17 ಇಂಚ್ ವೀಲ್ ಆಗಿರುತ್ತೆ. ರೇರ್ ಟೈರ್ ಸೈಜ್ ಬಂದ್ಬಿಟ್ಟು 140 ಸೆಕ್ಷನ್ 17 ಇಂಚ್ ವೀಲ್ ಆಗಿರುತ್ತೆ. ಟೈರ್ ಟೈಪ್ ಬಂದ್ಬಿಟ್ಟು ಟ್ಯೂಬ್ಲೆಸ್ ಆಗಿರುತ್ತೆ. ವೀಲ್ ಬೇಸ್ ಬಂದ್ಬಿಟ್ಟು 1344 mm ಆಗಿರುತ್ತೆ. ಓಡೋಮೀಟರ್ ಬಂದ್ಬಿಟ್ಟು ಡಿಜಿಟಲ್ ಆಗಿರುತ್ತೆ. ಸ್ಪೀಡೋಮೀಟರ್ ಸಹ ಡಿಜಿಟಲ್ ಆಗಿರುತ್ತೆ. ಕೊನೆಯದಾಗಿ ಈ ಬೈಕ್ನ ಎಕ್ಸ್ ಶೋರೂಮ್ ಪ್ರೈಸ್ ಬಂದ್ಬಿಟ್ಟು 1,83,563 ರೂಪೀಸ್ ಆಗಿರುತ್ತೆ.